ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ 8ನೆಯ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಈ ಅಧ್ಯಾಯಕ್ಕೆ ತಾರಕ ಬ್ರಹ್ಮಯೋಗ, ಅಭ್ಯಾಸ ಯೋಗ, ಧಾರಣ ಯೋಗ, ಪ್ರಣವ ಉಪಾಸನಾ ಯೋಗ, ಮಂಗಳ ಮಾರ್ಗಯೋಗ, ಮಹಾಪುರುಷ ಯೋಗ, ಬ್ರಹ್ಮಾಕ್ಷರ ನಿರ್ದೇಶ ಯೋಗ, ಅಕ್ಷರ ಬ್ರಹ್ಮಯೋಗವೆಂಬ ಹೆಸರುಗಳು ಇವೆ. ಇಂದಿನ ಅಧ್ಯಾಯದ 29 ಮತ್ತು 30ನೇ ಶ್ಲೋಕಗಳೇ ಈ ಅಧ್ಯಾಯಕ್ಕೆ ಬೀಜ. ಅರ್ಜುನನು ಅಲ್ಲಿ ಉಲ್ಲೇಖವಾಗಿರುವ ಬ್ರಹ್ಮನನ್ನು, ಅಧ್ಯಾತ್ಮವನ್ನು, ಕರ್ಮವನ್ನು, ಅಧಿಭೂತ, ಅಧಿದೈವ, ಅಧಿಯಜ್ಞ ಇವುಗಳನ್ನು ತಿಳಿಯಬೇಕೆಂಬ ಇಚ್ಛೆಯಿಂದಲೂ ಮತ್ತು ಪ್ರಾಣ ಪ್ರಯಾಣ ಕಾಲದಲ್ಲಿ ಯೋಗಿಗಳು ನಿನ್ನನ್ನು ಹೇಗೆ ತಿಳಿದುಕೊಳ್ಳುತ್ತಾರೆಂಬ ಪ್ರಶ್ನೆಗೆ ಭಗವಂತನು ಈ 8ನೇ ಅಧ್ಯಾಯದಲ್ಲಿ ಕೇವಲ 2 ಶ್ಲೋಕಗಳಲ್ಲಿ ಮೇಲಿನ 6 ಪ್ರಶ್ನೆಗಳಿಗೂ ಉತ್ತರಿಸಿ ಪ್ರಾಣ ಪ್ರಯಾಣ ಕಾಲವನ್ನು ಅಧ್ಯಾಯದ ಅಂತ್ಯದವರೆವಿಗೂ ಹೇಳಿಕೊಂಡು ಹೋಗಿ ಅರ್ಜುನನ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದ್ದಾನೆ. ಸ್ಥೂಲ ದೇಹವನ್ನು ತ್ಯಜಿಸಿದ ಸೂಕ್ಷ್ಮ ದೇಹವು ಶಾಂತಿ ಹೊಂದಲೆಂದು ಪ್ರಾಣ ಪ್ರಯಾಣದ ನಂತರ ಈ ಅಧ್ಯಾಯವನ್ನು ಪಾರಾಯಣ ಮಾಡುವ ಸಂಪ್ರದಾಯವೂ ಇದೆ. ಇದು ಉಪಾಸಕರ ಯೋಗವೂ ಆಗಿದೆ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥಾಷ್ಟಮೋಧ್ಯಾಯಃ ಅಕ್ಷರ ಪರಬ್ರಹ್ಮಯೋಗಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೇಳಿದನು, ಪುರುಷೋತ್ತಮ, ಬ್ರಹ್ಮ ಎಂದರೇನು? ಅಧ್ಯಾತ್ಮ ಎಂದರೇನು? ಕರ್ಮ ಎಂದರೇನು? ಅಧಿಭೂತವೆಂದು ಅಧಿದೈವವೆಂದು ಯಾವುದಕ್ಕೆ ಕರೆಯುತ್ತಾರೆ? ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಈ ದೇಹದಲ್ಲಿ ಅಧಿಯಜ್ಞರು ಯಾರು? ಮಧುಸೂದನ, ಪ್ರಾಣ ಪ್ರಯಾಣ ಕಾಲದಲ್ಲಿ ಯೋಗಿಗಳು ನಿನ್ನನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ? ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಹಿತಃ. ಶ್ರೀ ಭಗವಂತನು ಹೇಳುತ್ತಾನೆ, ಶ್ರೇಷ್ಠವಾದ ನಾಶರಹಿತವಾದುದೇ ಬ್ರಹ್ಮ. ಅದರ ಸ್ವಭಾವವಾದ ಪ್ರತ್ಯಗಾತ್ಮನೇ ಅಧ್ಯಾತ್ಮ. ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ವಿಸರ್ಜನವು ಕರ್ಮವೆಂದು ಹೇಳಿಸಿಕೊಳ್ಳುತ್ತದೆ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನ, ನಶ್ವರವಾದ ಶರೀರಾದಿ ವಸ್ತುಗಳೇ ಅಧಿಭೂತಗಳು, ಪುರುಷನು ಅಧಿದೈವತ. ಈ ದೇಹದಲ್ಲಿ ನಾನೇ ಅಧಿಯಜ್ಞನಾಗಿದ್ದೇನೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಮತ್ತು ಮರಣಕಾಲದಲ್ಲಿ ನನ್ನನ್ನೇ ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಟ್ಟು ಯಾವನು ಹೊರಡುತ್ತಾನೆಯೋ ಅವನು ಸಂಶಯವಿಲ್ಲದೆ ನನ್ನ ಭಾವವನ್ನು ಹೊಂದುವನು. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ಕೌಂತೆಯ, ಮರಣಕಾಲದಲ್ಲಿ
ಯಾವ ಯಾವ ಭಾವವನ್ನು ಸ್ಮರಿಸುತ್ತಾ ದೇಹವನ್ನು ಬಿಡುವನೋ ಆಯಾಯ ವಾಸನಾ ಬಲದಿಂದ ಅವನಿಗೆ ಅಂತಹ ಗತಿಯೇ ಆಗುವುದು. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಂ. ಆದ್ದರಿಂದ ನನಗೆ ನಿನ್ನ ಮನಸ್ಸು ಬುದ್ಧಿಗಳನ್ನು ಸಮರ್ಪಿಸಿ ಎಲ್ಲ ಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸುತ್ತಾ ಯುದ್ಧ ಮಾಡುತ್ತಿದ್ದರೆ ಸಂಶಯವಿಲ್ಲದೆ ನನ್ನನ್ನೇ ಹೊಂದುವೆ. ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾರ್ಥ, ಅಭ್ಯಾಸ ಯೋಗದಿಂದ ಮತ್ತು ನಿಶ್ಚಲ ಚಿತ್ತದಿಂದ ಸಾಧಕನು ಧ್ಯಾನಿಸುತ್ತಾ ದಿವ್ಯವಾದ ಪರಮ ಪುರುಷನನ್ನು ಹೊಂದುವನು. ಕವಿಂ ಪುರಾಣಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಮರಣಕಾಲದಲ್ಲಿ ಭಕ್ತಿಯಿಂದ ಕೂಡಿದವನಾಗಿ ಅಚಲವಾದ ಮನಸ್ಸಿನಿಂದಲೂ ಯೋಗ ಬಲದಿಂದಲೂ ಭ್ರೂ ಮಧ್ಯದಲ್ಲಿ ತನ್ನ ಪ್ರಾಣವನ್ನು ಚೆನ್ನಾಗಿ ನಿಲ್ಲಿಸಿ ಸರ್ವಜ್ಞನು, ಪುರಾಣ ಪುರುಷನು, ಸರ್ವನಿಯಾಮಕನು, ಅಣುವಿಗಿಂತ ಸೂಕ್ಷ್ಮನಾಗಿರುವವನು, ಎಲ್ಲಕ್ಕೂ ಕರ್ಮ ಫಲಧಾತನು, ಅಚಿಂತ್ಯ ರೂಪವುಳ್ಳವನು, ನಿತ್ಯ ಚೈತನ್ಯ ಪ್ರಕಾಶವುಳ್ಳವನು, ಅಜ್ಞಾನ ಮೋಹಾಂಧಕಾರಕ್ಕಿಂತ ಆಚೆ ಇರುವವನು ಆದ ಪುರುಷನನ್ನು ಯಾರು ಸ್ಮರಿಸುವರೋ ಅವರು ಆ ದಿವ್ಯವಾದ ಪರಮ ಪುರುಷನನ್ನು ಹೊಂದುತ್ತಾರೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ವೇದವಿದರು ಯಾವ ಅಕ್ಷರವನ್ನು ತಿಳಿದಿರುವರೋ, ವೈರಾಗ್ಯಶೀಲರಾದ ಯತಿಗಳು ಯಾವುದನ್ನು ಪ್ರವೇಶಿಸುವರೋ, ಯಾವುದನ್ನು ಬಯಸಿ ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೋ ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳುತ್ತೇನೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾದಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರಂ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಸರ್ವೇಂದ್ರಿಯಗಳನ್ನು ಸಂಯಮ ಮಾಡಿ ಮನಸ್ಸನ್ನು ಹೃದಯದಲ್ಲಿ ನಿರೋಧಿಸಿ ತನ್ನ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಯೋಗಧಾರಣೆಯಲ್ಲಿ ಸ್ಥಿತನಾಗಿ ಓಂ ಎಂಬ ಏಕಾಕ್ಷರವಾದ ಬ್ರಹ್ಮವನ್ನು ಉಚ್ಚರಿಸುತ್ತಾ ನನ್ನನ್ನು ಚಿಂತಿಸುತ್ತಾ ಯಾವನು ದೇಹವನ್ನು ಬಿಟ್ಟು ಹೋಗುತ್ತಾನೆಯೋ ಅವನು ಪರಮಗತಿಯನ್ನು ಹೊಂದುತ್ತಾನೆ. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅರ್ಜುನ, ಅನನ್ಯಚಿತ್ತನಾದ ಅನವರತವು ನನ್ನನ್ನೇ ಸ್ಮರಿಸುವ ನಿತ್ಯಯುಕ್ತನಾದ ಯೋಗಿಗೆ ನಾನು ಸುಲಭನು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಪರಮಸಿದ್ಧಿಯನ್ನು ಹೊಂದಿರುವ ಮಹಾತ್ಮರು ನನ್ನನ್ನು ಸೇರಿ ದುಃಖಾಲಯವೂ ಅಶಾಶ್ವತವೂ ಆದ
ಪುನರ್ಜನ್ಮದಿಂದ ಬಿಡುಗಡೆ ಹೊಂದುತ್ತಾರೆ. ಆ ಬ್ರಹ್ಮಭುವನ ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಅರ್ಜುನ, ಬ್ರಹ್ಮಲೋಕದವರೆಗಿನ ಲೋಕಗಳು ಪುನರಾವೃತ್ತಿ ಉಳ್ಳವುಗಳು. ಆದರೆ ಕೌಂತೆಯ, ನನ್ನನ್ನು ಪಡೆದರೆ ಪುನರ್ಜನ್ಮವಿಲ್ಲ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರವಿದೋ ಜನಾಃ. ಅಹೋರಾತ್ರವನ್ನು ಬಲ್ಲ ಆ ಜನರು ಬ್ರಹ್ಮನ ಹಗಲು 1000 ಯುಗಗಳವರೆಗೆ ಇರುವುದೆಂಬುದನ್ನು, ರಾತ್ರಿಯು ಯುಗ ಸಹಸ್ರದವರೆಗೆ ಇರುವುದೆಂಬುದನ್ನು ಬಲ್ಲರು. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಬ್ರಹ್ಮನ ಹಗಲು ಬಂದಾಗ ಅವ್ಯಕ್ತದಿಂದ ಎಲ್ಲ ಚರಾಚರ ವಸ್ತುಗಳು ಹುಟ್ಟುತ್ತವೆ. ಬ್ರಹ್ಮನ ರಾತ್ರಿಯು ಬಂದಾಗ ಅವ್ಯಕ್ತವೆಂಬ ಹೆಸರುಳ್ಳ ಅದರಲ್ಲಿಯೇ ಲಯವನ್ನು ಹೊಂದುತ್ತದೆ. ಭೂತಗ್ರಾಮಸ್ಸಯೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಅರ್ಜುನ, ಅದೇ ಈ ಭೂತ ಸಮುದಾಯವು ಹುಟ್ಟಿ ಹುಟ್ಟಿ ರಾತ್ರಿ ಬಂದಾಗ ಲಯವಾಗುತ್ತದೆ, ಮತ್ತೆ ಹಗಲಾದಾಗ ಮತ್ತೆ ಸೃಷ್ಟಿ ಹುಟ್ಟುತ್ತದೆ. ಪರಸ್ತಸ್ಮಾಸ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಃ ಸನಾತನಃ ಯತ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅವ್ಯಕ್ತ ಪ್ರಕೃತಿಗಿಂತಲೂ ವಿಲಕ್ಷಣವು, ಸನಾತನವು, ಅವ್ಯಕ್ತವೂ ಆದ ಯಾವ ಅಕ್ಷರ ಪರಬ್ರಹ್ಮ ಉಂಟೋ ಅದು ಸರ್ವಭೂತಗಳು ನಾಶವಾದರೂ ಅದು ನಾಶವಾಗುವುದಿಲ್ಲ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತವು, ಅಕ್ಷರವು ಯಾವುದೋ ಅದೇ ನನ್ನ ಪರಮಗತಿ. ಅದನ್ನು ಸೇರಿದರೆ ಹಿಂತಿರುಗುವಂತಿಲ್ಲ. ಅದೇ ನನ್ನ ಶ್ರೇಷ್ಠ ಧಾಮ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಅರ್ಜುನ, ಸರ್ವಭೂತಗಳು ಯಾವನ ಒಳಗೆ ಇರುವುವೋ, ಯಾವನಿಂದ ಇದೆಲ್ಲ ವ್ಯಾಪ್ತವಾಗಿದೆಯೋ ಆ ಪರಮ ಪುರುಷನು ಅನನ್ಯವಾದ ಭಕ್ತಿಯಿಂದ ಮಾತ್ರ ಲಭ್ಯನು. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಅರ್ಜುನ, ಯೋಗಿಗಳು ಯಾವ ಕಾಲದಲ್ಲಿ ಪ್ರಾಣ ಪ್ರಯಾಣ ಮಾಡಿ ಹಿಂತಿರುಗುವಿಕೆಯನ್ನು ಹೊಂದಿರುತ್ತಾರೋ ಆ ಕಾಲವನ್ನು ಹೇಳುತ್ತೇನೆ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲ ಪಕ್ಷ, ಉತ್ತರಾಯಣದಲ್ಲಿ ಪ್ರಯಾಣ ಮಾಡಿದ ಬ್ರಹ್ಮವಿದರು ಬ್ರಹ್ಮನನ್ನು ಸೇರುತ್ತಾರೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹೊಗೆ, ರಾತ್ರಿ, ಕೃಷ್ಣ ಪಕ್ಷ, ದಕ್ಷಿಣಾಯನದಲ್ಲಿ
ಪ್ರಯಾಣ ಮಾಡಿದ ಯೋಗಿಯು ಚಂದ್ರಲೋಕ ಸೇರಿ ಪುನಃ ಹುಟ್ಟುತ್ತಾನೆ. ಶುಕ್ಲಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯ ವರ್ತತೆ ಪುನಃ. ಈ ಶುಕ್ಲ ಕೃಷ್ಣ ಪಕ್ಷಗಳು ಶಾಶ್ವತವಾದವುಗಳು. ಒಂದರಲ್ಲಿ ಅನಾವೃತ್ತಿ, ಮತ್ತೊಂದರಲ್ಲಿ ಆವೃತ್ತಿಯನ್ನು ಹೊಂದುತ್ತಾರೆ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಪಾರ್ಥ, ಈ ಎರಡು ಮಾರ್ಗಗಳನ್ನು ತಿಳಿದ ಯೋಗಿಯು ಮೋಹಗೊಳ್ಳುವುದಿಲ್ಲ. ಆದುದರಿಂದ ಅರ್ಜುನ, ಸರ್ವದಾ ಯೋಗಯುಕ್ತನಾಗು. ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯ ಫಲಂ ಪ್ರದಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಇದನ್ನು ತಿಳಿದ ಯೋಗಿಯು ವೇದಗಳಲ್ಲಿಯೂ ಯಜ್ಞಗಳಲ್ಲಿಯೂ ತಪಸ್ಸುಗಳಲ್ಲಿಯೂ ದಾನಗಳಲ್ಲಿಯೂ ಯಾವ ಪುಣ್ಯ ಫಲವು ಶಾಸ್ತ್ರದಲ್ಲಿ ಹೇಳಿದೆಯೋ ಅದೆಲ್ಲವನ್ನೂ ಅತಿಕ್ರಮಿಸಿ ಶ್ರೇಷ್ಠವಾದ ಪರಮಸ್ಥಾನವನ್ನು ಸೇರುತ್ತಾನೆ. ಓಂ ತತ್ಸತು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಕ್ಷರ ಪರಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯ ಎಂಬಲ್ಲಿಗೆ 8ನೆಯ ಅಧ್ಯಾಯವು ಮುಗಿಯಿತು.